ಸೀಸನ್ ನಡೆದಿರೋ ಬಿಗ್ ಬಾಸಲ್ಲಿ ಯಾರೂ ಒಳಗಡೆ ಇದ್ದವ್ರ ಬಗ್ಗೆ ಏನು ಮಾತಾಡ್ತಾ ಇರಲಿಲ್ಲ ಬಿಗ್ ಬಾಸ್ ಮುಗಿದ್ಮೇಲೆ. ಆದರೆ ಇವಾಗ ಎಲ್ಲರೂ ಮಾತಾಡ್ತಾ ಇದ್ದಾರೆ, ನನಗೂ ಮಾತಾಡಬೇಕು ಅಂತ ಅನ್ನಿಸ್ತು. ಎಲ್ಲ ಸೀಸನ್ಗಿಂತ ಇದು ಇತಿಹಾಸ ಸೃಷ್ಟಿ ಮಾಡಿರೋ ಸೀಸನ್ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಜಾಸ್ತಿ ಬಂದಿರೋದ್ರೆ 5 ಕೋಟಿ ಓಟು ಆ ವಿನ್ನರ್ಗೆ. ಈ ಸತಿ ರನ್ನರ್ಗೆ 5 ಕೋಟಿ ಬಂದಿದೆ, ಇನ್ನು ವಿನ್ನರ್ಗೆ 55 ಕೋಟಿ ವೋಟ್ಸು. ಗಿಲ್ಲಿ ಗೆದ್ದಿದ್ದು ತುಂಬ ಖುಷಿಯಾಯಿತು ಅಂತೇಳಿ ಬಣ್ಣದ ಮಾತು ಹೇಳ್ಬಿಟ್ಟು ಹೊರ್ಗಡೆ ಬಂದುಬಿಟ್ಟು ಬಣ್ಣ ಬದಲಾಯಿಸ್ತಾ ಇದ್ದಾರೆ ಅಶ್ವಿನಿ ಅವರು. ಇವಾಗ ಸುಮಾರು ಕಡೆ ನೀವು ಹೇಳ್ತಾ ಇದ್ದೀರಾ ಅವ್ನು ಟಾಸ್ಕ್ ಮಾಡಿಲ್ಲ, ಏನು ಟಾಸ್ಕ್ ಮಾಡ್ತಾ ಇದ್ದ ಅಂದ್ಬಿಟ್ಟು. ನಿಮ್ಮ ಹತ್ರನೇ 2-3 ಟಾಸ್ಕ್ ಗೆದ್ನಲ್ಲ, ಏನು ಮರ್ತೋಗಿದ್ದೀರಾ ನೀವು? ಟಾಸ್ಕ್ ಆಡೋರನ್ನೇ ಗೆಲ್ಲಿಸ್ಬೇಕು ಅಂತಿದ್ದಿದ್ರೆ ನಿಮಗಿಂತ ಚೆನ್ನಾಗಿ ಆಡೋರು ಧನುಷ್ ರಾಶಿಕಾ ಇರಲಿಲ್ವಾ ಒಳಗಡೆ? ಅವ್ರ ಜಾಗದಲ್ಲಿ ನಿಮ್ಮನ್ನು ಹಾಕ್ಬಿಟ್ಟು ನಿಮ್ಮ ಜಾಗಕ್ಕೆ ಅವ್ರನ್ನ ತರಬೇಕಾಗಿತ್ತು ಹಂಗೆ ನೋಡಿದ್ರೆ. ಮತ್ತು ಅಲ್ಲಿ ವಿನ್ ಅಂದಿದ ತಕ್ಷಣವೇ ನಮ್ಮ ಅತ್ತೆ ಮಗ ಗೆದ್ದಿದ್ದು ಖುಷಿ ಆಯಿತು ಅಂದ್ಬಿಟ್ಟು ನಮ್ಮ ಅತ್ತೆ ಮಗ ಗೆದ್ದಿದ್ದು ಖುಷಿ ಆಯಿತು ಅಂದ್ಬಿಟ್ಟು ನಗಿತೀರ. ಮನಸ್ಸೊಳಗಡೆ ಅಷ್ಟು ವಿಷ ಇಟ್ಕೊಂಡು ಏನಕ್ಕೆ ನಾಟಕ ಆಡಿದ್ರಿ ನೀವು? ಮತ್ತೆ ನೀವೆಲ್ಲ ಮಾಡ್ತಾ ಇರೋದು ನಾಟಕ ಅಲ್ಲ. .0 ಅಂದ್ಬಿಟ್ಟು ಒಂಥರ ಆಡಿದ್ದು, ನಮ್ಮ ಅತ್ತೆ ಮಗ ಅಂದ್ಬಿಟ್ಟು ಗಿಲ್ಲಿ ಬಗ್ಗೆ ಒಳ್ಳೊಳ್ಳೆ ಮಾತು ಹೇಳಿದ್ದು, ಗಿಲ್ಲಿ ಗೆದ್ದಿದ್ದು ಖುಷಿ ಆಯಿತು ಅಂದ್ರಿ. ಇದೆಲ್ಲ ನಾಟಕ ಅಲ್ಲ. ಗಿಲ್ಲಿ ಬನೀನು ನಿಕ್ಕರ್ ಹಾಕ್ಕೊಂಡಿದ್ದು ಆ ಮನೆಯಲ್ಲಿ ನಾಟಕ ಅದು. ಅವನು ಎಲ್ಲಾದರೂ ಹೇಳೋಣ ನಾನು ಬಡವ ಅಂದ್ಬಿಟ್ಟು? ನಿಜವಾಗಿರೋ ಬಡವನ ಗೆಲ್ಲಿಸ್ಬೇಕು, ಬಡವನ ಥರ ವೇಷ ಹಾಕ್ಕೊಂಬಂದವನೇ ಅಂತೀರ. ಅವನು ಏನು ವೇಷ ಹಾಕೋನೆ ಬಡವನ ಥರ ಅಲ್ಲಿ? ನೀವೂ ಅಲ್ಲಿ ಗೆಲ್ಲಬೇಕು ಅಂದ್ಬಿಟ್ಟು ತಾನೇ 2.0 ಆಗಿದ್ದು. ಅಂದರೆ ನೀವು ಜನಗಳಿಗೆ ಮೋಸ ಮಾಡಿದಲ್ವಾ? ಇಲ್ಲೇನು ನೋಡಿದ್ರೆ ನೀವು ಹೀಯಾಳಿಸ್ಕೊಂಡೇ ಬಂದ ಎಲ್ಲಾರನ್ನೂ ಅಂತೀರ. ಆ ಮನೆ ಒಳಗಡೆ ಅಷ್ಟು ಜನ ಇದ್ದಾರೆ. ಆ ಮನೆ ಒಳಗಡೆ ಅವನು ಅಶ್ವಿನಿನ, ಜಾನ್ವಿನ, ಧ್ರುವಂತನ ನಿಮ್ಮನ್ನು ಮಾತ್ರ ರೇಗಿಸ್ತಾನೆ ಅಂದರೆ ಏನಂದರೆ ಆ ಮನೆಯಲ್ಲೂ ಇದ್ದವರೆಲ್ಲ ಯಾವ ರೀತಿ ಇದ್ರು ಅವನ ಹತ್ರ, ನೀವು ಹೆಂಗಿದ್ರಿ? ಫಸ್ಟು ಬಂದು ಅಷ್ಟರಲ್ಲಿ ನಿಮ್ಮ ಮಾತಿಗೆ ಇದು ಮಾಡ್ಕೊಂಡು ಕಾಲಿಗೆಲ್ಲ ಬೀಳಕ್ಕೆ ಬಂದ, ತಪ್ಪಾಗಿ ಕ್ಷಮಿಸಿ ಅಂದ. ನೀವು ನಂದೇ ನಡಿಬೇಕು ಅಂತ ನೀವು ನಡ್ಸೋಕ್ಕೆ ಹೋದರೆ ಅವನು ನೋಡೋಷ್ಟು ನೋಡ್ದ, ಆಮೇಲೆ ಅವನು ಶುರು ಮಾಡಿಕೊಂಡ. ಅದನ್ನು ಉಳಿಸ್ಕೊಳೋದು ನಿಮ್ಮ ಕೈಯಲ್ಲಿತ್ತು. ನೀವು ನಂದೇ ನಡಿಬೇಕು, ನಾನು ರಾಜಮಾತೆ, ಎಲ್ಲ ನಾನು ಹೇಳ್ದಂಗೆ ಕೇಳಬೇಕು ಅಂದ್ಬಿಟ್ಟು ನೀವು ಅಷ್ಟೊಂದು ಹಿಂಸೆ ಕೊಟ್ರಿ. ನೀವು ಮಾಡಿದ್ದು ನಿಮಗೆ ಉಲ್ಟಾ ಹೊಡೆದೆ ತಿರುಗಿಸ್ಕೊಟ್ಟ. ಈಗೆಲ್ಲ ಆಯಿತು, ಗೆದ್ದಿದ್ದಾಯಿತು. ಯಾರಿಗೆ ಅರ್ಹತೆ ಇತ್ತೋ ಜನಗಳು ಅವ್ರನ್ನ ಗೆಲ್ಲಿಸಿದ್ರು. ಗೆಲ್ಲಿಸಿದ್ದು ಅವ್ನು ಬಡವನು ಅಂತ ಅಂದ್ಬಿಟ್ಟಲ್ಲ, ಅವ್ನ ಟ್ಯಾಲೆಂಟ್ ನೋಡಿ ಜನಗಳಿಗಿಷ್ಟ ಆಗಿ ಗೆಲ್ಲಿಸಿದ್ರು. ಹೊರಗಡೆ ಬಂದಿದ್ದೀರಲ್ಲ, ಯೂಟ್ಯೂಬ್ ಒಂದ್ಸಲಿ ನೋಡ್ರಿ ಅವನು ಏನೇನು ಮಾಡೋವನೇ ಅಂದ್ಬಿಟ್ಟು. ಒಂದು ಕಾಮಿಡಿ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಸಾಂಗ್ ಬರ್ದಿರೋದಾಗಿರ್ಬೋದು, ಎಲ್ಲ ವೈರಲ್ ಆಗಿರೋದು ಗಿಲ್ಲಿದೆ. ಗಿಲ್ಲಿ ಒಂದು ಡೈಲಾಗ್ ಒಳಗಡೆ ಹೇಳೋನೆ ಅಂದರೆ ಅದು ಯಾವ ರೀತಿ ವೈರಲ್ ಆಗಿದೆ ಅಂದ್ಬಿಟ್ಟು ನೋಡ್ರಿ ಒಂದ್ಸಲಿ. ಗಿಲ್ಲಿದು ಸಾಂಗ್ಗಳು ಎಷ್ಟು ಸೌಂಡ್ ಮಾಡ್ತಾಯಿದೆ ಅಂತ ನೋಡಿ. ನಿಮ್ದೇನಾಯ್ತು ಆ ಮನೆಯಲ್ಲಿ? ಬರೀ ಜಗಳ ಆಡೋದು ಬಿಟ್ಟರೆ. ಇದೆಲ್ಲ ನೋಡಿರ್ತೀರ ಸ್ವಲ್ಪ ಸ್ವಲ್ಪ, ಇನ್ನೂ ನೋಡಿರಲ್ಲ ಸರಿಯಾಗಿ. ಪೂರ್ತಿ ಎಲ್ಲ ನೋಡಿಬಿಟ್ಟು ಆಮೇಲೆ ಗಿಲ್ಲಿನ ಜನಗಳು ಏನು ಗೆಲ್ಲಿಸಿದ್ರು ಅಂದ್ಬಿಟ್ಟು ಆಮೇಲೆ ಹೇಳಿ ನೀವು. ಆ ಚಿಕ್ಕ ಮಕ್ಕಳು ಬಾಯಲ್ಲಿ ನೋಡ್ರಿ ಗಿಲ್ಲಿದು ಹಾಡುಗಳು. ಇವಾಗ ಹೊರಗಡೆ ಯೂಟ್ಯೂಬರ್ಸ್ಗಳು ಹೋಗಿ ಆಚೆ ಜನಗಳನ್ನ ಕೇಳಿದ್ದಾರೆ ಯಾರು ಗೆಲ್ಲಬೇಕು ಅಂದ್ಬಿಟ್ಟು. ಯಾರ ಬಾಯಲ್ಲಿ ಬಂದಿದ್ದು ಬರೀ ಗಿಲ್ಲಿ ಅಂತಾನೆ. ನಿಮ್ಮನ್ನು ಎಷ್ಟು ಜನ ಅಂದವ್ರೆ? ಗಿಲ್ಲಿನ 1000 ಜನ ಇಷ್ಟಪಡ್ತಾರೆ ಅಂದರೆ ನಿಮ್ಮನ್ನೊಂದು 3-4 ಜನ ಇಷ್ಟಪಡ್ತೀನಿ ಅಂತ ಹೇಳ್ತಾಯಿದ್ರು. ಅಂದ್ಬಿಟ್ಟು ನೀವು ನಾನು ಗೆಲ್ಲಬೇಕಾಗಿತ್ತು ಜನಗಳಿಗೆ ಹೇಳಿದ್ರು ಅಂತೀರಲ್ಲ, ಹೆಂಗೆ ಮೇಡಮ್ ಇದು? ನಿಮ್ಗೆ ಯಾರೋ ಒಂದು 4-4.5 ಲಕ್ಷ ಜನ ಓಟ್ ಹಾಕಿದ್ದಾರೆ. ಅದು ನಾನು ಸುಮಾರು ಕಡೆ ನೋಡಿದೆ. ಅದು ನೋಡಿದ್ರೆ ಏನೋ ಫೇಕ್ ಓಟ್ಗಳು ಬರುತ್ತೆ, ಏನೋ ನೋಟ್ ಶೇರ್ ಮಾಡ್ತೀವಿ ಓಟ್ ಹಾಕಿ ಅಂತ ಹೇಳೋದು, ಈ ಥರ ಫೇಕ್ ಓಟ್ ಬಂದಿದೆ ಅಂದ್ಬಿಟ್ಟು ಸುಮಾರು ಕಡೆ ಗೊತ್ತಾಯಿತು. ಅಂದರೆ ಗಿಲ್ಲಿಗೆ 55 ಲಕ್ಷ ಜನ ಓಟ್ ಮಾಡಿದ್ದಾರೆ. ನಿಮ್ಗೆ ಓಟ್ ಮಾಡಿರೋ 4 ಲಕ್ಷ ಎಲ್ಲಿ, 55 ಲಕ್ಷ ಎಲ್ಲಿ? ಇಷ್ಟೆಲ್ಲ ನೋಡ್ಕೊಂಬಂದು ಗಿಲ್ಲಿನ ಏನಕ್ಕೆ ಗೆಲ್ಲಿಸಿದ್ರು ಅಂತೀರ. ಗಿಲ್ಲಿ ಫ್ಯಾನ್ಸ್ ಹೆಂಗಿದ್ದಾರೆ ಅಂದರೆ, ಒಂದು ಕಿಚ್ಚನ ಚಪ್ಪಾಳೆ ಯಾವ ರೀತಿ ಆಚೆ ಸೌಂಡ್ ಮಾಡ್ತು ಅಂತ ನಿಮಗೂ ಗೊತ್ತಾಗಿದೆ. ಸುಮ್ಮನೆ ಹೊರಗಡೆ ಬಂದುಬಿಟ್ಟು ಅವನ ಬಗ್ಗೆ ಇಷ್ಟೆಲ್ಲ ಗೊತ್ತಿದ್ದು ಅಲ್ಲ ಅಂತ ಹೀಗೆಲ್ಲ ಹೇಳ್ತಾ ಇದ್ದೀರಾ. ಬಿಗ್ ಬಾಸ್ ಆದಮೇಲೆ ಮಾತಾಡಬಾರ್ದು ಅಂದ್ಕೊಂಡೆ, ನೀವೇ ಜನಗಳು ಮಾತಾಡೋ ರೀತಿ ಮಾಡ್ತಾ ಇದ್ದೀರಾ.
ಇನ್ನಾದರೂ ಇಲ್ಲಿಗೆ ಬಿಟ್ಬಿಡಿ ನೀವು. ಗೆದ್ದಿರೋರು ನೋಡಿ ಸಂತೋಷ ಪಡಿ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ.